ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ನಮ್ಮನೆ ಸತ್ಸಂಗದ ವ್ಲಾಗ್ ಮತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ನಾನು ಶಿವರಾತ್ರಿ ಹಬ್ಬದಿಂದನೇ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಇದು ತುಂಬಾ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸಪೋಸ್ ಯಾರು ನನ್ನ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸುಷ್ಮಿತಾ ವಿನಯ್ ವ್ಲಾಗ್ಸ್ ಅಂತ ನಂದು ಇನ್ಸ್ಟಾಗ್ರಾಮ್ ID, ಅಲ್ಲಿ ಹೋಗಿ ನನ್ನ ಫಾಲೋ ಮಾಡದಿದ್ರು ಕೂಡ ಫಾಲೋ ಮಾಡಿ. ನಾನು ಪ್ರತಿದಿನ ಮಿನಿ ವ್ಲಾಗ್ಸ್ನ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ನಾನು ಇಲ್ಲಿ ಸತ್ಸಂಗಕ್ಕೆ ನಾನು ಪುಳಿಯೋಗರೆ ಆಲ್ರೆಡಿ ಮಾಡ್ಕೊಂಡಿದ್ದೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಅದರ ಜೊತೆಗೆ ನಮ್ಮ ಅತ್ತೆ ಸಿಹಿ ಕೂಡ ಮಾಡೋಣ ಅಂತ ಹೇಳಿದ್ರು. ಅಂದರೆ ಮನೆಗೆ ಬಂದಾಗ ಕಳಿಸಿದ ಅಕ್ಕಿ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಹಾಕಿ ಸಿಹಿ ಪೊಂಗಲ್ ಮಾಡಬೇಕು, ಮತ್ತು ಲಕ್ಷ್ಮಿ ಕೂರಿಸಿದ ಅಕ್ಕಿ ಎಲ್ಲ ಇತ್ತು. ಸೊ ಅದರಲ್ಲೇ ಸಿಹಿ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಸಿಹಿ ಪೊಂಗಲ್ನ ಮಾಡ್ತಿದ್ವಿ. ಸೊ ಇದರಲ್ಲಿ ಬೆಲ್ಲ ಮತ್ತು ಅಕ್ಕಿ ಹೆಸರು ಬೇಳೆ ಹಾಕ್ಕೊಂಡು ಪೊಂಗಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸಿಹಿ ಪೊಂಗಲ್ಗೆ. ಅದಾದಮೇಲೆ ಇಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಕರೆದು ಹಾಕ್ತಿದ್ವಿ. ಪುಳಿಯೋಗರೆ ಎಲ್ಲ ನಾವು ಆಲ್ರೆಡಿ ಕರಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ. ಇದು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೇನು ಅರ್ಧ ಗಂಟೆ ಇದ್ದಂಗೆ ಸತ್ಸಂಗಕ್ಕೆ ಇದನ್ನು ನಾವು ಮಾಡ್ಕೊಂಡಿದ್ದು. ತುಂಬಾ ಖುಷಿ, ಯಾಕಂದರೆ ಸತ್ಸಂಗ ನಮ್ಮ ಮನೇಲಿ ಆಗ್ತಿರೋದು. ನಾನು ಆ ಮನೆಗೆ ಹೋದಾಗ ಫಸ್ಟ್ ಟೈಮ್ ಮಾಡಿಸಿದ್ದು. ಅದು ಬಿಟ್ಟರೆ ನಮ್ಮ ಮನೇಲಿ ಸತ್ಸಂಗ ನಾನು ಮಾಡಿಸಿರಲಿಲ್ಲ. ಸೊ ಬೇರೆ ಎಲ್ಲ ಕಡೆ ನಾನು ಹೋಗ್ತಿದ್ದೆ. ಬಟ್ ಈ ಮನೆಗೆ ಬಂದಾಗ ಇದು ಫಸ್ಟ್ ಟೈಮ್ ಸತ್ಸಂಗ. ನಾನು ಎಲ್ಲೋದ್ರೂ ಹೇಳ್ತಿರ್ತೀನಿ, ಸೊ ಗುರುಜಿ ಸತ್ಸಂಗಕ್ಕೆ ನಮ್ಮದು ಫಸ್ಟ್ ಪ್ರಯಾರಿಟಿ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಅಂದರೆ ಪ್ರಸಾದ ಎಲ್ಲ ಮಾಡೋದು ತುಂಬಾ ಖುಷಿ ಆಗುತ್ತೆ. ಸೊ ಸಿಹಿ ಪೊಂಗಲು ರೆಡಿ ಆಯಿತು, ಮತ್ತು ಪುಳಿಯೋಗರೆ ಕೂಡ ರೆಡಿ ಆಯಿತು. ನನಗೆ ಫುಲ್ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಲಿಲ್ಲ. ಸೊ ಎಲ್ಲೆಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಸೊ ಅದೊಂದು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಮನೆಗೆ ಆಲ್ಮೋಸ್ಟ್ ಒಂದು 30 ಜನದ ಮೇಲೆ ಬಂದಿದ್ದರು. ಆದರೆ ನಾವು ತುಂಬ ಜನನ ಕರಿತೀವಿ ಸತ್ಸಂಗಕ್ಕೆ, ಬಟ್ ಎಲ್ಲರೂ ಕೂಡ ಬರೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಬರೋದಕ್ಕೂ ತುಂಬಾ ಪುಣ್ಯ ಮಾಡಿರಬೇಕು. ಅದು ಗುರುಜಿನೇ ಹೇಳ್ತಾರೆ, ಅಂದರೆ ಒಂದು ಸತ್ಸಂಗದಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ನಮ್ಮ ಜನ್ಮಾಂತರದ ಕರ್ಮಾನುಸಾರ ಕಳೆದಿರಬೇಕು ಅಂತಲೇ ಗುರುಜಿ ಹೇಳ್ತಾರೆ. ನಾವು ದಿವ್ಯತೆಯರು ಅಂತಂದರೆ ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ ಮತ್ತು ಸ್ವಾಮಿ ವಿವೇಕಾನಂದರು, ಅವ್ರ 3 ಫೋಟೋಗಳನ್ನ ಇಕ್ಕಿ ನಾವು ಪೂಜೆನ ಮಾಡೋದಿಲ್ಲಿ. ಸೊ ನಾನು ಬಂದಿದ್ದಂಥ ರಿಸೋರ್ಸ್ ಪರ್ಸನ್ಗೆ ಒಂದು ಅಂದರೆ ವಂದನಾರ್ಪಣೆನ ಮಾಡ್ತಿದ್ದೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ಪೂಜೆ ಮಾಡೋದು ಹೇಗೆ ಅಂತ ಅಂದರೆ, ನಮ್ಮದು ಭಜನೆ ಕೂಡ ಇರುತ್ತೆ. ಈ ಟೈಮಲ್ಲಿ ಭಜನೆ ಹಾಡಿ 1-2 ಗಂಧದ ಕಡಿ ಬೆಳಗಿ ಆಮೇಲೆ ನಾವು ಆರತಿ ಮಾಡೋದು. ಇದನ್ನು ನಾನು ನಮ್ಮ ಅತ್ತೆ ಮಾಡಿದ್ವಿ. ಸೊ ವಿನಯ್ ಎಲ್ಲೋ ಹೊರಗಡೆ ಹೋಗಿದ್ರು ಆ ಟೈಮಲ್ಲಿ. ಸೊ ತುಂಬಾ ಒಳ್ಳೆಯದು ಸತ್ಸಂಗ ಮಾಡಿಸೋದ್ರಿಂದ. ನಿಮಗೂ ನಾನು ಹೇಳ್ತಾನೆ ಇದ್ದೀನಿ, ನಿಮಗೆ ಇನ್ನೂ ಗುರುಜಿ ಬಗ್ಗೆ ಬೇಕಿದ್ರೆ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಒಂದು ಸಲ ನನ್ನ ಹೋಗಿ ತುಂಬ ಹಳೆಯ ವೀಡಿಯೋಸಲ್ಲಿ ನಾನು ಗುರುಜಿ ಬಗ್ಗೆ ಮಾತಾಡಿದ್ದೀನಿ. ಒಂದು ಸಲ ಅದನ್ನು ಹೋಗಿ ಚೆಕ್ ಮಾಡಿ. ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಯಾಕಂದರೆ ನನ್ನ ಕಾಲೇಜ್ ಡೇಸಿಂದನೂ ನಾನು ಗುರುಜಿ ಸತ್ಸಂಗ ಆಗಿರ್ಬೋದು, ಡಿವೈನ್ ಪಾರ್ಕ್ ಸಂಸ್ಥೆ ಆಗಿರ್ಬೋದು, ಅಥವಾ ರಾಮರಕ್ಷ ಓದ್ತಿರೋದಾಗಿರ್ಬೋದು, ಪ್ರತಿಯೊಂದು ನಾನು ಮಾಡಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಏನಂತ ಅಂದರೆ ಶಿವರಾತ್ರಿ ಹಬ್ಬದ ವ್ಲಾಗ್ ಇದು. ಸೊ ನಮ್ಮ ಅತ್ತೆ ಇದೆಲ್ಲ ರೆಡಿ ಮಾಡಿಕ್ಕಿದ್ರು. ನಾನು ಬೆಳಗ್ಗೆ ಎದ್ದೋಳಷ್ಟರಲ್ಲೇ ಅವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಇಕ್ಕಿ ಮತ್ತು ಎಲ್ಲ ನಾನು ಎದ್ದು ಅವರು ಕೂಡ ಅಭಿಷೇಕ, ಲಿಂಗು ಪೂಜೆ ಎಲ್ಲ ಮಾಡಿ ಅಭಿಷೇಕ ಮಾಡಿದರು. ಅದಾದಮೇಲೆ ನನಗೂ ಕೂಡ ಮಾಡ್ಕೊ ಅಂತ ಹೇಳಿದರು. ಇದು ನಮ್ಮ ಮನೆಯ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಸೊ ಈ ಮನೆಗೆ ಬಂದಮೇಲೆ ಶಿವರಾತ್ರಿ ಹಬ್ಬನೇ ಮೊದಲನೇದು. ಸೊ ತುಂಬಾ ಖುಷಿ ಆಗ್ತಿತ್ತು ನನಗೆ ಈ ಮನೇಲಿ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಸೊ ಹಾಗೆ ವಿನಯ್ ಕೂಡ ಬುಕ್ ಸ್ಟಾಲ್ ಇತ್ತು ಇವತ್ತು. ಏನಂತ ಅಂದರೆ ವಿವೇಕ ಜಾಗೃತ ಬಳಗದಿಂದ ನಾವು ಹಬ್ಬಗಳಲ್ಲಿ ಬುಕ್ ಸ್ಟಾಲ್ನ ಹಾಕ್ತೀನಿ. ಸೊ ಹಾಗಾಗಿ ರಾಮನಗರದಲ್ಲಿ ಒಂದು ಅರ್ಕೇಶ್ವರ ದೇವಸ್ಥಾನದಲ್ಲಿ ಬುಕ್ ಸ್ಟಾಲ್ ಇತ್ತು. ಅಲ್ಲಿ ನಾವು ವಿವೇಕ ಸಂಪದ ಅನ್ನೋ ಒಂದು ಬ್ಯಾನರ್ನ ಹಾಕ್ಕೊಂಡು ಬುಕ್ ಸ್ಟಾಲ್ ಇಡ್ತೀವಿ. ಸೊ ಹಾಗಾಗಿ ವಿನಯ್ ಬೆಳಿಗ್ಗೆನೇ ಹೋಗಿದ್ರು. ನಂಗೆ ಏನು ಖುಷಿ ಅಂದರೆ, ನಂಗೆ ಇಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಹೋಗಿ ಅಲ್ಲಿ ನಾನು ಬುಕ್ ಸ್ಟಾಲಲ್ಲಿ ಇರೋದೇ ತುಂಬ ಖುಷಿ. ಸೊ ಹಾಗಾಗಿ ನಾನು ಅವನ ಲಿಂಕು ಎತ್ಕೊಂಡು ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಸೊ ಅವನೇನಾದ್ರು ಸಾಯಂಕಾಲ ಮಾಡ್ಕೊಳ್ತೀನಿ ಅಂದರೆ ಸಾಯಂಕಾಲ ಮಾಡಲಿ ಅಂತ ಹೇಳಿ, ಬಟ್ ಅವರು ಸಾಯಂಕಾಲ ಬಂದು ಮನೆಗೆ ಪೂಜೆ ಮಾಡಿದ್ರು. ಅದಾದಮೇಲೆ ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ಮತ್ತು ಪೂಜೆ ಎಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನನಗೂ ತುಂಬಾ ಖುಷಿ ಇದು ಪೂಜೆ ಮಾಡೋದ್ರಿಂದ. ಅಭಿಷೇಕ ಎಲ್ಲ ಮಾಡಿ ಮತ್ತು ಲಾಸ್ಟಲ್ಲಿ ನಾವು ವಿಭೂತಿ, ಅರಿಶಿನ, ಕುಂಕುಮ, ಬಿಲ್ಪತ್ರೆ ಎಲ್ಲ ಇಕ್ಕಿ ಪೂಜೆ ಮಾಡೋದು. ಸೊ ಬಿಲ್ಪತ್ರೆ ಇಕ್ಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಮ್ಮ ಅತ್ತೆ ಹೇಳಿದ್ರು ಇವತ್ತು. 1-2 ಬಿಲ್ಪತ್ರೆ ಇಕ್ಕೋದ್ರಿಂದನೂ ಸಖತ್ತು ಒಳ್ಳೆಯದಾಗುತ್ತೆ ಶಿವನಿಗೆ ಇವತ್ತು ಅಂತ. ಇದೆಲ್ಲ ನಮ್ಮ ಅತ್ತೆನೇ ಅಂದರೆ ವೀಡಿಯೋಗಳನ್ನ ನನಗೆ ಮಾಡ್ತಿರೋದು ಹೊಸ ಮನೆಗೆ ಬಂದ ಮೇಲೆ. ನನಗಾದರೆ ಅಲ್ಲಿ ನನಗೆ ವೀಡಿಯೋ ಅಷ್ಟಾಗಿ ಮಾಡೋಕ್ಕಾಗಿಲ್ಲ. ನಾನೇ ಟ್ರೈಪಾಡ್ ಇಟ್ಕೊಂಡು ವೀಡಿಯೋ ಮಾಡಬೇಕಿತ್ತು. ಬಟ್ ಇಲ್ಲಿ ನನಗೆ ನಮ್ಮ ಅತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವೀಡಿಯೋಗೂ ಅಷ್ಟೇ. ನಾನು ಹೇಳಿದ ಮಿನಿ ವ್ಲಾಗ್ ಅಂತ ಅದು ಕೂಡ ಅವರೇ ಮಾಡ್ತಾರೆ. ಮತ್ತು ನನಗೆ ಲಾಂಗ್ ವೀಡಿಯೋಸ್ ಬೇಕಿದ್ರು ಯೂಟ್ಯೂಬ್ ಚಾನಲ್ಗೆ ಅವರೇ ಕೂಡ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ. ಅವ್ರು ತುಂಬ ಸಪೋರ್ಟ್ ಮಾಡ್ತಿರೋದ್ರಿಂದ ನನಗೆ ಈ ವಿಚಾರದಂತೆ ಅಲ್ಲ, ಎಲ್ಲ ವಿಚಾರದಲ್ಲೂ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅವರು.
ಹಾಗೆ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹೇಳ್ತಿದ್ರಿ ನಿಮಗೆ ದುಡ್ಡು ಬರ್ತಿದೆಯಾ, ಪೇಮೆಂಟ್ ಆಯಿತಾ ಅಥವಾ ಮಾನಿಟೈಸೇಷನ್ ಆನ್ ಆಯಿತಾ ಅಂತ. ಸೊ ನಾವು ಇದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ಇಯರ್ ಆಗ್ತಿದೆ. ನಮ್ಮದು ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗಿದೆ, ಪ್ಲಸ್ ಸಬ್ಸ್ಕ್ರೈಬರ್ಸ್ ಕೂಡ ಆಯಿತು. ಮತ್ತು ಅದಾದಮೇಲೆ ಮಾನಿಟೈಸೇಷನ್ ಕೂಡ ಆನ್ ಆಯಿತು. ಎಲ್ಲ ವೆರಿಫಿಕೇಷನ್ ಆದಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗೋದು. ನಿಮಗೆ ಹೇಗೆ ಮಾನಿಟೈಸೇಷನ್ ಬಗ್ಗೆ ಏನಾದ್ರು ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅಂದರೆ ಕಮೆಂಟ್ ಹಾಕಿ. ಯಾರಿಗಾರು ಮಾನಿಟೈಸೇಷನ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಫಸ್ಟು ಐಡೆಂಟಿಫೈ ವೆರಿಫಿಕೇಷನ್ ಆಗಬೇಕು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು. ಅದೆಲ್ಲ ಆದಮೇಲೆ ನಮಗೆ ಅವರು ಅಂದರೆ ಗೂಗಲ್ ಆ್ಯಡ್ಸೆನ್ಸಿಂದ ನಮಗೆ ಅಲ್ಲೂ ಕೂಡ ಪಿನ್ ನಂಬರ್ ಬರೋದು. ಸೊ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬಂದರೆ ನಮಗೆ ಮಾನಿಟೈಸೇಷನ್ ಆ ನಂಬರ್ ಹಾಕಿದ್ರೇ ಕ್ಲಿಕ್ ಆಗೋದು. ಸೊ ಅದ್ರ ಬಗ್ಗೆ ಎಲ್ಲ ಪ್ರೊಸೀಜರ್ ಹೇಗೆ ಏನು ಅಂತ ನಿಮಗೆ ಬೇಕಿದ್ದರೆ ಕಂಪ್ಲೀಟಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರು ಬೇಕಿದ್ದವ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಅದಾದಮೇಲೆ ನಾನು ಶಿವರಾತ್ರಿಗೆ ಈಗ ಅನ್ನ ತಿನ್ನಬಾರ್ದು ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಿದ್ದೆ. ಫಸ್ಟು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕರಿಬೇವು, ಹಸಿಮೆಣಸಿಗೆಲ್ಲ ಹೆಚ್ಚಿಕೊಂಡಿದ್ದೆ. ಸೊ ಇದು ಅವಲಕ್ಕಿ ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ ಹಾಕಿದ್ರೇ ಬೇರೆ ಫ್ಲೇವರ್ ಇರುತ್ತೆ. ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಲ್ಲ, ನಿಂಬೆಹಣ್ಣು ಹಾಕಿ ಮಾಡುವಂಥದ್ದು. ಈ ಥರ ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ನಾನು ಅಂದರೆ ಶಿವರಾತ್ರಿ ಹಬ್ಬದಿಂದನೇ ಮಿನಿ ವ್ಲಾಗ್ ಮಾಡೋದ್ರಿಂದ ನಾನು ಹೇಳಿದ್ದೀನಿ ನಮ್ಮ ಅತ್ತೆ ಇವಾಗ ಸದ್ಯಕ್ಕೆ ಕ್ಯಾಮ್ರಾಮ್ಯಾನ್ ನಮಗೆ ಹಾರಿಜಾಂಟಲಿ ವೀಡಿಯೋ ಬೇಕು, ವರ್ಟಿಕಲಿಯಾಗಿ ವೀಡಿಯೋ ಬೇಕು ಅಂತ. ಸೊ ನೀವು ಮಿನಿ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಹೇಗೆಲ್ಲ ವೀಡಿಯೋಗಳನ್ನ ಮಾಡ್ತಿರ್ತೀವಿ ಅಂತ. ಸೊ ನಮಗೆ ಅಂದರೆ ಈಗ ಯೂಟ್ಯೂಬ್ ಚಾನಲ್ಗೆ ನಮ್ಗೆ ಬೇಕಾಗಿರೋದು ಹಾರಿಜಾಂಟಲಿ ವೀಡಿಯೋ ಬೇಕು ನಮಗೆ. ಸೊ ಅದೆಲ್ಲ ಅವ್ರು ನಿಂತ್ಕೊಂಡು ವೀಡಿಯೋನ ಮಾಡ್ತಿರ್ತಾರೆ ನಮ್ಮ ಅತ್ತೆ. ನಿಜವಾಗ್ಲೂ ಈ ಥರ ಅತ್ತೆ ಸಿಕ್ಕಿರೋ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ತುಂಬ ಜನ ಅಂತಿರ್ತೀರಾ, ಅಮ್ಮ ಮಗಳು ಥರ ಇರ್ತೀರಾ, ನೀವಿಬ್ಬರು ನೋಡೋಕ್ಕೆ ಚಂದ ಅಂತೆಲ್ಲ ಹೇಳ್ತಿರ್ತೀರಾ. ತುಂಬಾ ಖುಷಿ ಆಗ್ತಿರುತ್ತೆ. ಸೊ ಪ್ರತಿಯೊಂದು ಕಮೆಂಟು ನಾವು ನೋಡ್ತೀವಿ. ನಾನು ನಮ್ಮ ಅತ್ತೆ ಅದು ಕಮೆಂಟ್ಗಳನ್ನ ನೋಡಿ ಪ್ರತಿಯೊಂದು ಡಿಸ್ಕಸ್ ಮಾಡ್ತಿರ್ತೀನಿ. ಕೆಲವೊಂದಕ್ಕೆ ನಮ್ಮ ಅತ್ತೆನೇ ಕಮೆಂಟ್ ಅಂದರೆ ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಕೊಡೋಕ್ಕೆ ಅವರು ಕೂಡ ರೆಡಿ ಆಗಿರ್ತಾರೆ. ಸೊ ನಾವು ಈ ಥರ ವೀಡಿಯೋಗಳಲ್ಲಿ ನಿಮಗೆ ಆನ್ಸರ್ಗಳು ಕೊಡೋಕ್ಕೆ ನಾವು ರೆಡಿ ಆಗಿರ್ತೀವಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ನೀವು. ಅಂದರೆ ಅತ್ತೆ ಸೊಸೆಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಯಾಕಂದರೆ ನೀವು ಸಪೋರ್ಟ್ ಮಾಡೋದ್ರಿಂದನೇ ನಾವು ಆ ಥರ ವೀಡಿಯೋ ಈ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ ನಮಗೆ ಇಂಟ್ರೆಸ್ಟ್ ಬರೋದು. ನೆಕ್ಸ್ಟು ನಾನು ಇಲ್ಲಿ ಪೈನಾಪಲ್ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಮಾಡ್ಕೊಳ್ತಿದ್ದೆ. ರವೆ ಒಂದು 3/4 ಬೌಲ್ ತೊಗೊಂಡ್ರೆ, ಸಕ್ಕರೆನೂ ನಾನು 3/4 ಬೌಲ್ ತೊಗೊಂಡಿದ್ದೆ, ಮತ್ತು ಪೈನಾಪಲ್ ಅಷ್ಟೇ 1 ಬೌಲಷ್ಟು ನಾನು ತೊಗೊಂಡಿದ್ದೆ. ಸೊ ಅದನ್ನು ನಾನು ಕಂಪ್ಲೀಟಾಗಿ ಇದನ್ನು ವೀಡಿಯೋ ಮಾಡಿರೋದು ಪೈನಾಪಲ್ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಹೇಳಿ. ಫಸ್ಟು ರವೆನ ಹುರ್ಕೊಂಡು ನಾವು ಲೈಟಾಗಿ ಹುರ್ಕೊಂಡು ಅದನ್ನು ಎತ್ತಿಕ್ಕೋಬೇಕು. ಸೊ ಅದಾದಮೇಲೆ ತುಪ್ಪ ಮತ್ತು ಎಣ್ಣೆ ಹಾಕಿ ನಾನು ಪೈನಾಪಲ್ನ ನಾನು ಫಸ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡೆ. ಏನಕ್ಕಂತ ಅಂದರೆ ಸ್ವಲ್ಪ ಸಣ್ಣ ಆಗಬೇಕು ಪೈನಾಪಲ್ಲು, ಅಂದರೆ ಆ ತುಪ್ಪದಲ್ಲಿ ಬೇಯಬೇಕದು. ರವೆನೂ ಅಷ್ಟೇ ಸಿಂಪಲ್ಲಾಗಿ ನಾನು ಹುರ್ಕೊಂಡಿದ್ದೆ. ಯಾಕಂದರೆ ಮಿನಿ ವ್ಲಾಗಲ್ಲಿ ನಾನು ಹಾಕಿದ್ದೆ ಕಂಪ್ಲೀಟಾಗಿ. ನೀವು ಪೈನಾಪಲ್ ವೀಡಿಯೋನ ಅಂದರೆ ಪೈನಾಪಲ್ ಕೇಸರಿ ಬಾತ್ ವೀಡಿಯೋನ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳಿ. ಈ ಥರನೇ ಅಂದರೆ ಹೋಟೆಲ್ ಸ್ಟೈಲ್ ಆ ಥರನೇ ನಾನು ಮಾಡೋದು. ಇದು ಅಷ್ಟೇ ಕೆಲವೊಂದು ನಾನು ಯೂಟ್ಯೂಬಲ್ಲೇ ನೋಡೋದು. ಬಟ್ ಇನ್ನೊಂದು ಕೆಲವೊಂದು ಸಜೆಷನ್ಸು ನಮ್ಗೆ ಗೊತ್ತಿರೋದ್ರ ನಾನು ತೊಗೊಳ್ತೀನಿ. ಇಲ್ಲಿ ರವೆನ ಹುರ್ಕೊಳ್ಳೋದ್ರಿಂದ ಫಸ್ಟೇ ಕೆಲವೊಬ್ಬರು ರವೆ ಹುರಿದೇನೂ ಮಾಡ್ತಾರೆ, ಕೆಲವೊಬ್ಬರು ಮೀಡಿಯಮ್ ರವೆನ ಯೂಸ್ ಮಾಡ್ತಾರೆ ಕೇಸರಿ ಬಾತ್ಗೆ. ಬಟ್ ಇಲ್ಲಿ ನಾನು ಸಣ್ಣ ರವೆನೇ ಯೂಸ್ ಮಾಡಿದೆ. ನಾನು ತುಪ್ಪ ಹಾಕ್ಕೊಂಡು ಮತ್ತು ಎಣ್ಣೆ ಹಾಕ್ಕೊಂಡು ಇಲ್ಲಿ ಪೈನಾಪಲ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ. ಸೊ ಇದು ಎಣ್ಣೆ ಏನಕ್ಕೆ ಹಾಕಲೇಬೇಕು ಅಂದರೆ ಅದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋಕ್ಕೆ, ಬೈಂಡಿಂಗ್ ಬರೋದಕ್ಕೋಸ್ಕರ ನಾವು ಎಣ್ಣೆನ ಯೂಸ್ ಮಾಡಬೇಕು. ಆ ಬೈಂಡಿಂಗ್ ಏನು ಬೇಡವಾಗಿದ್ದರೆ ನಾವು ಬರೀ ತುಪ್ಪದಲ್ಲೇ ಹಾಕೋಬೋದು. ಬಟ್ ಆ ಬೈಂಡಿಂಗ್ಗೋಸ್ಕರ ನಾವು ಆ ಪೈನಾಪಲ್ ಕೇಸರಿ ಬಾತ್ಗೆ ಒಂದು 3-4 ಸ್ಪೂನು ಎಣ್ಣೆನ ಯೂಸ್ ಮಾಡ್ಬೋದು ನಾವು. ಅದೇ ಪ್ಯಾನ್ಗೆ ನಾವು ಬೇರೆ ಚೇಂಜ್ ಮಾಡ್ಕೊಬೋದು, ಯಾಕಂದರೆ ತುಪ್ಪ ಹಾಕಿರ್ತೀವಲ್ಲ ಅದಕ್ಕೋಸ್ಕರನೇ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ಸ್ವಲ್ಪ ಬನ್ನಿ ಬರಬೇಕಂದ್ರೆ ಎಣ್ಣೆ ಮಿಕ್ಸ್ ಆಗಲೇಬೇಕು ತುಪ್ಪದ ಜೊತೆ. ಇದನ್ನ ಒಂಥರ ಆಗುತ್ತೆ. ನೆಕ್ಸ್ಟು ಪೈನಾಪಲ್ ಹಾಕಿ ಅದು ಫುಲ್ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಪೈನಾಪಲ್ನ ಡೀಪ್ ಫ್ರೈ. ಪೈನಾಪಲ್ಲು ಹೇಗನ್ನಿಸ್ತು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಮನೆ ಖಾಲಿ ಮಾಡಿದ್ದು ಮತ್ತೆ ಹೊಸ ಮನೆ ವಿಡಿಯೋ ಬಿಟ್ಟಿವಿ. ಸೊ ಹಾಲು ಇದೆಲ್ಲ ನೋಡಿ ನಿಮ್ಗೆ ಏನು ಅನಿಸ್ತು ನಮಗೆ ಕಮೆಂಟ್ ಮಾಡಿ. ನಾವು ಡಿಮಾರ್ಟ್ ವ್ಲಾಗ್ ಹಾಕಿಸ್ತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ ಇಷ್ಟೇ ಆಗಿರ್ಬೋದು, ಶಿವರಾತ್ರಿ ಹಬ್ಬದ ವ್ಲಾಗ್. ನಿಮಗೆ ನಮ್ಮ ವಿಡಿಯೋ ಹೇಗೆಲ್ಲ ಅನಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಹೋಮ್ ಟೂರ್ ಮಾಡಿ ಅಂತಲೂ ಹೇಳ್ತಿದ್ದೀರಾ. ಸ್ವಲ್ಪ ನಮಗೆ ಟೈಮ್ ಬೇಕದು ಹೋಮ್ ಟೂರ್ ಮಾಡೋಕ್ಕೆ. ಸೊ ಖಂಡಿತ ಮಾಡ್ತೀವಿ. ನೀವೇನೆಲ್ಲ ಕಮೆಂಟ್ ಹಾಕ್ತಿರಲ್ಲ ಪ್ರತಿಯೊಂದು ವೀಡಿಯೋಗಳನ್ನೂ ಮಾಡ್ತೀವಿ. ಇನ್ನೇನಾದ್ರು ನಿಮಗೆ ಡೌಟ್ಸು ಆ ಥರ ಏನಾರು ಇದ್ದರೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮತ್ತು ನಮ್ಮತ್ತೆ ಕೆಲವೊಂದಕ್ಕೆ ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕ್ತೀವಿ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂತ ನಿಜವಾಗ್ಲೂ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡ್ತಿದ್ದೀರಾ. ಸೊ ಮೊದಲೇ ಹೇಳ್ದಂಗೆ ನಾನು ಮಿನಿ ವ್ಲಾಗ್ ಕೂಡ ಮಾಡ್ತೀನಿ.
ಮಾಡ್ತಿದ್ದೀನಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇದರಲ್ಲಿ ಹೇಗೆಲ್ಲ ಸಪೋರ್ಟ್ ಮಾಡ್ತೀರೋ ಅದರಲ್ಲೂ ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಇಲ್ಲಿ ಕೇಸರಿಬಾತ್ನ ನೈವೇದ್ಯ ಇಟ್ಬಿಟ್ಟು ನಾನು ಬುಕ್ ಸ್ಟಾಲ್ಗೆ ಹೋಗ್ತಿರೋದು. ಬುಕ್ ಸ್ಟಾಲ್ ಹತ್ರ ಇಲ್ಲಿ ಅರಕೇಶ್ವರನ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಇಷ್ಟೇ ಇವತ್ತಿನ ಶಿವರಾತ್ರಿ ಹಬ್ಬದ ವ್ಲಾಗ್ ಅಂತ ಹೇಳ್ಬೋದು. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.